ಈಗ ಎಸ್ ಎಲ್ ಸಿಯಲ್ಲಿ ರಿವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಅದನ್ನ ಫೋಟೋ ಕಾಪಿನ ಡೌನ್ಲೋಡ್ ಮಾಡಬೇಕು. ಅದು ಹೇಗಂದ್ರೆ ಫಸ್ಟು ಈ ಪೇಜಿಗೆ ಹೋಗೋದು. ನಾರ್ಮಲಿ ಲಿಂಕ್ ಕಳಿಸಿದ್ನಲ್ಲ, ನೀವು ಸರ್ಚ್ ಮಾಡಿದ್ರೆ ಆಯಿತು, SSLC ರಿವ್ಯಾಲ್ಯೂಯೇಷನ್ 2025 ಅಂತ ಸರ್ಚ್ ಮಾಡಿದ್ಮೇಲೆ ಫಸ್ಟ್ ವೆಬ್ಸೈಟ್ ಬರುತ್ತೆ, KSEEB Karnataka.government ಇನ್ನದು. ಅದು ಓಪನ್ ಮಾಡಿದ್ಮೇಲೆ ಈ ಥರ ಶೋ ಆಗುತ್ತೆ. ನೀವು ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ಲಾಸ್ಟ್ ಬಟ್ ಒನ್ ಆಪ್ಷನ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಇದೆ. ಆ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಅಪ್ಲಿಕೇಶನ್ ನಂಬರ್ ಅಂತ ಹೇಳಿದ್ರೆ ನೀವು ಪೇಮೆಂಟ್ ಮಾಡಿದ ಕಾಪಿಯಲ್ಲಿ ಒಂದು ನಂಬರ್ ಇರುತ್ತೆ, ಅದನ್ನು ಹಾಕಿ. ಅದು ಹಾಕಿದ್ಮೇಲೆ ರಿಜಿಸ್ಟರ್ ನಂಬರ್ ಹಾಗೂ ಸಬ್ಜೆಕ್ಟ್ ನೇಮ್ ಅದು ಆಟೋಮೆಟಿಕ್ ಆಗಿ ಶೋ ಆಗುತ್ತೆ. ಇಲ್ಲಿಗ ಕೊಟ್ಟಿದ್ದಾರಲ್ಲ ಹೀಗೆ. ಅದಾದ್ಮೇಲೆ ಈ ಕ್ಯಾಪ್ಚನ ಫಿಲ್ ಮಾಡಿ, ಜನರೇಟ್ OTP ಅಂತ ಕೊಡಿ. ಕೊಟ್ಟ ಮೇಲೆ OTP ಬರುತ್ತೆ, ಈ ಥರ ನಂಬರ್ಸ್ ಮತ್ತು ಲೆಟರ್ ಕಂಬೈನ್ ಆಗಿರೋದು. OTP ಹಾಕಿ ಡೌನ್ಲೋಡ್ ಫೋಟೋ ಕಾಪಿ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಸ್ಕ್ಯಾನ್ ಕಾಪಿ ಒಂದೇ ನಿಮ್ಮದು ಫೋಟೋ ಕಾಪಿ ಅವ್ರು ಅಟ್ಯಾಚ್ ಮಾಡಲಿಲ್ಲ ಅಂತ ಹೇಳಿದರೆ ಅದು ಇವಾಗ ಈ ಥರ ಬರುತ್ತೆ, ಆಯಿತಾ? ಅದು ಸೀದಾ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ.